ಸ್ನೇಹಿತರೆ, ನಿಮ್ಗೆಲ್ಲ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಕೆಲವರಿಗೆ ಬೆಟ್ಟ ಗುಡ್ಡಗಳಿಗೆ ಚಾರಣ ಮಾಡೋದು ಪ್ರಿಯವಾದ್ರೆ ಮತ್ತೆ ಕೆಲವರಿಗೆ ಧಾರ್ಮಿಕ ಸ್ಥಳಗಳಿಗೆ ಪ್ರಯಾಣ ಮಾಡಿದ್ರೆ ಖುಷಿಯಾಗುತ್ತೆ. ಆದ್ರೆ ನಾವಿವತ್ತು ಮಾಹಿತಿ ಹೊತ್ತು ಬಂದಿರೋ ಈ ಸ್ಥಳಕ್ಕೆ ಭೇಟಿ ನೀಡಿದ್ರೆ ಚಾರಣ ಮಾಡಿದ ಅನುಭವವೂ ಆಗುತ್ತೆ, ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡಿದ ಖುಷಿಯೂ ಸಿಗುತ್ತೆ. ಜೊತೆಗೆ ಹಚ್ಚ ಹಸುರಿನ ವನಸಿರಿ ನಡುವೆ ಕಾಲವನ್ನ ಕಳೆದ ನೆನಪುಗಳು ಸದಾ ಜೀವಂತವಾಗಿರುತ್ತೆ. ಅಷ್ಟಕ್ಕೂ ನಾವ್ಯಾವ್ಯಾವ ಸ್ಥಳದ ಬಗ್ಗೆ ಮಾಹಿತಿ ನೀಡೋಕೆ ಬಂದಿದ್ದೀವಿ, ಆ ಸ್ಥಳದಲ್ಲಿ ಅಂತಹ ವಿಶೇಷತೆಗಳೇನಿವೆ, ಬನ್ನಿ ತಡ ಮಾಡದೆ ಆ ಸ್ಥಳ ಯಾವುದು ಅಂತ ನೋಡ್ಕೊಂಡ್ ಬರೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡ್ಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ವೀಕ್ಷಕರೇ, ಸುತ್ತಮುತ್ತಲೂ ಹಸಿರನ್ನೇ ಹೊದ್ದು ಮಲಗಿರುವ ಬೆಟ್ಟದ ಮಧ್ಯದಲ್ಲಿ ಬೆಟ್ಟದ ಭೈರವೇಶ್ವರ ಎಂಬ ಪುರಾತನವಾದ ದೇವಾಲಯವಿದ್ದು ಸುಮಾರು 700 ರಿಂದ 800 ವರ್ಷಗಳಷ್ಟು ಇತಿಹಾಸವನ್ನ ಹೊಂದಿರುವ ಈ ದೇಗುಲವನ್ನ ಹೊಯ್ಸಳರು ನಿರ್ಮಿಸಿದ್ದಾರೆಂದು ಹೇಳಲಾಗುತ್ತೆ. ಆಯತಾಕಾರದ ಜಗತಿಯ ಮೇಲೆ ನಿರ್ಮಿಸಿರುವ ಈ ದೇಗುಲವು ಪುಟ್ಟದಾದ ಗೋಪುರ ಹಾಗೂ ಗರ್ಭಗೃಹವನ್ನ ಒಳಗೊಂಡಿದೆ. ಸಂಪೂರ್ಣವಾಗಿ ಕರಿಶಿಲೆಯಲ್ಲಿಯೇ ನಿರ್ಮಿಸಿರುವ ಈ ದೇಗುಲದಲ್ಲಿ ಶಿವನನ್ನ ಬೆಟ್ಟದ ಭೈರವೇಶ್ವರ ಎಂಬ ಹೆಸರಿನಿಂದ ಪೂಜಿಸಲಾಗ್ತಿದೆ. ಆಲಯದ ಗರ್ಭಗುಡಿಯಲ್ಲಿರುವ ಶಿವಲಿಂಗವನ್ನ ಪಾಂಡವರು ತಮ್ಮ ವನವಾಸದ ಕಾಲದಲ್ಲಿ ಈ ಸ್ಥಳಕ್ಕೆ ಬಂದಾಗ ಪ್ರತಿಷ್ಠಾಪಿಸಿದರೆಂದು, ಮುಂದೆ ಹೊಯ್ಸಳರು ಈ ದೇವಾಲಯವನ್ನ ನಿರ್ಮಿಸಿದರೆಂದು ಇಲ್ಲಿನ ಸ್ಥಳ ಐತಿಹ್ಯದಲ್ಲಿ ತಿಳಿಸಲಾಗಿದೆ. ಪಾಂಡವರು ವಾಸವಾಗಿದ್ದ ಕಾರಣ ಈ ಬೆಟ್ಟವನ್ನ ಪಾಂಡವರ ಬೆಟ್ಟ ಎಂದು ಕರೆಯಲಾಗುತ್ತೆ. ಅಲ್ಲದೆ ಇಲ್ಲಿ ಪಾಂಡವರು ಬಳಸಿದ್ದರೆಂದು ಹೇಳಲಾಗುವ ಅನೇಕ ವಸ್ತುಗಳು ನಮಗೆ ಕಾಣಸಿಗುತ್ತವೆ. ಇನ್ನು ಪಶ್ಚಿಮ ಘಟ್ಟಗಳ ಸಾಲನ್ನೇ ತನ್ನ ಒಡಲಾಳದಲ್ಲಿ ಹುದುಗಿಸಿಟ್ಟುಕೊಂಡಿರುವ ಈ ಬೆಟ್ಟದ ಮೇಲೆ ನಿಂತು ಪ್ರಕೃತಿಯ ಅನನ್ಯ ಸೌಂದರ್ಯವನ್ನ ಸವಿಯಬಹುದಾಗಿದ್ದು, ದೇವಸ್ಥಾನದ ಸುತ್ತಲೂ ಕಣ್ಹಾಯಿಸಿದಷ್ಟು ದೂರಕ್ಕೆ ನಮಗೆ ಕೇವಲ ಹಚ್ಚ ಹಸಿರಿನ ಗುಡ್ಡ ಬೆಟ್ಟಗಳೇ ನೋಡಲು ಸಿಗುತ್ತವೆ. ಮಳೆಗಾಲದ ಸಮಯ ಹಾಗೂ ಚಳಿಗಾಲದ ಸಮಯದಲ್ಲಿ ಈ ಪ್ರದೇಶವು ಸಂಪೂರ್ಣವಾಗಿ ಮಂಜಿನಿಂದ ತುಂಬಿ ಹೋಗಿರುತ್ತೆ. ಆ ಸಮಯದಲ್ಲಿ ಇಲ್ಲಿಗೆ ಭೇಟಿ ನೀಡೋದೇ ಒಂದು ವಿಶಿಷ್ಟ ಅನುಭವವಾಗಿದೆ. ಇಲ್ಲಿರುವ ಕಾಡು ಮೃಗಗಳನ್ನ ಹಾಗೂ ಇಲ್ಲಿನ ವನಸಿರಿಯನ್ನ ಭೈರವೇಶ್ವರ ಸ್ವಾಮಿ ಕಾಪಾಡುತ್ತಿದ್ದಾನೆಂಬ ಪ್ರತೀತಿ ಇದ್ದು, ಶಿವರಾತ್ರಿ ಸಮಯದಲ್ಲಿಯೂ ಸಾಕಷ್ಟು ಜನರು ಇಲ್ಲಿಗೆ ಬಂದು ಭೈರವೇಶ್ವರ ಸ್ವಾಮಿಗೆ ಪೂಜೆಯನ್ನ ಸಲ್ಲಿಸಿ ಹೋಗ್ತಾರೆ. ಇವಿಷ್ಟು ಸಂಗತಿಗಳು ಮಾತ್ರವಲ್ಲದೆ ಅತ್ಯಂತ ಪ್ರಶಾಂತವಾದ ವಾತಾವರಣವನ್ನ ಈ ದೇವಾಲಯವು ಹೊಂದಿರೋದ್ರಿಂದ ಇಲ್ಲಿಗೆ ಭೇಟಿ ನೀಡಿದ್ರೆ ಕೆಲಕಾಲ ಬದುಕಿನ ಜಂಜಾಟಗಳು ದೂರವಾಗುತ್ತೆ. ಅದರಲ್ಲೂ ಮಂಜು ಬೀಳುವ ಸಮಯದಲ್ಲಿ ಅತಿ ಹೆಚ್ಚು ಜನರು ಈ ಸ್ಥಳಕ್ಕೆ ಭೇಟಿ ನೀಡಿ ದೇವರ ದರ್ಶನದ ಜೊತೆ ಸುತ್ತಮುತ್ತಲಿನ ಪ್ರಕೃತಿ ಸೌಂದರ್ಯವನ್ನ ಕಣ್ತುಂಬಿಕೊಳ್ತಾರೆ. ಸುಂದರವಾದ ಪರಿಸರವನ್ನ ಹೊಂದಿರುವ ಈ ದೇಗುಲವು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಬರುವ ಮೆಕ್ಕನಗದ್ದೆ ಸಮೀಪದ ಪಾಂಡವರ ಬೆಟ್ಟ ಎಂಬ ಬೆಟ್ಟದ ಮೇಲಿದೆ. ಬೆಟ್ಟದ ಭೈರವೇಶ್ವರ ಸ್ವಾಮಿ ಸಾನ್ನಿಧ್ಯವಿರುವ ಈ ಸ್ಥಳವು ಹಾಸನದಿಂದ 82 ಕಿಲೋಮೀಟರ್, ಸಕಲೇಶಪುರದಿಂದ 33 ಕಿಲೋಮೀಟರ್, ಮಾಗಜಹಳ್ಳಿ ಫಾಲ್ಸ್ನಿಂದ 13 ಕಿಲೋಮೀಟರ್ ದೂರದಲ್ಲಿದೆ. ಬೆಟ್ಟದ ಬುಡದಿಂದ ಮೆಟ್ಟಿಲುಗಳನ್ನ ಹತ್ತಿಕೊಂಡು ಕೂಡ ದೇವಾಲಯವನ್ನ ತಲುಪಬಹುದಾಗಿದ್ದು, ಚಾರಣ ಮಾಡಿಕೊಂಡು ಹೋಗುವ ಖುಷಿಗಳನ್ನ ಪದಗಳಲ್ಲಿ ವರ್ಣಿಸೋಕೆ ಸಾಧ್ಯವಿಲ್ಲ ಎಂದಲೇ ಹೇಳಬಹುದು. ಸಾಧ್ಯವಾದ್ರೆ ಈ ಸುಂದರವಾದ ಸ್ಥಳವನ್ನ ನೀವು ಒಮ್ಮೆ ನೋಡ್ಕೊಂಡು ಬಂದು ನಿಮ್ಮ ಅನುಭವವನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಇನ್ಸ್ಪೈರ್ ಕನ್ನಡ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ವಂದನೆಗಳು.